ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇಷ್ಟು ದಿನ ಟ್ರಿಪ್ ಹೊಡಿಯೋದಕ್ಕೆ ಬ್ಲಾಗ್ ಸ್ವಲ್ಪ ದೊಡ್ಡದಾಗಿತ್ತು. ಸೊ ಇವಾಗ ನೀನು ಬರ್ತೀಯಲ್ಲ ಅದಕ್ಕೆಲ್ಲ ಓಕೆ. ಸೊ ಇವಾಗ ಇನ್ನೊಂದು ಬ್ಲಾಗ್ಗಳೆಲ್ಲ ಅಷ್ಟೇ ನೆಂತಿ ಇರಲ್ಲ ಅಂತ ಒಂದು ಅಶ್ಯೂರೆನ್ಸ್ ಕೊಡ್ಬೋದು. ಯಾಕಂದರೆ ಓಕೆ, ಯಾಕಂದರೆ ನಾನು ಏನು ಹೇಳ್ಬೇಕು ಅದೇ ಮಾಡ್ತಾಗೋತ್ತೆ. ಯಾವ್ದು ಫಸ್ಟ್ ಬರುತ್ತೆ? ಯಾವ್ದು ಮೇಲಿದೆಯೋ ಒಂದು ಬೇಗ ಕೆಳಗಡೆ ಬರ್ತಾನೆ, ಯಾವ್ದು ಕೆಳಗಡೆ ಏನೋ ಅದು ಸ್ವಲ್ಪ ಟೈಮ್ ಹಿಡಿದ ಮೇಲೆ ಬರೋಕ್ಕೆ. ಸೊ ಇವನೇ ಫಸ್ಟ್ ಬರ್ತಾನೆ. ಹೇಳಿದ್ಮೇಲೆಲ್ಲ ಹಿಂಗೆ ಹೇಳ್ರು, ಜಾಸ್ತಿ ಮಾಡೋಕ್ಕಣ ಲಾಕ್ ಆಗ್ಬಿಟ್ಟು ಏನೋ ಮಾಡ್ತೀಯಾ, ಜಲ್ದಿ ಇಷ್ಟೊತ್ತು ಬೇಕಾ ಬರೋಕ್ಕೆ? ಇಲ್ಲಿ ಇದು ಕ್ಲೋಸ್ ಆಗೋಯ್ತಾ? ಅಷ್ಟೇ ಹೋಗು ದೊಡ್ಡಮ್ಮ. 10 ನಿಮಿಷ ಏನೂ ಮಾತಾಡೋಕ್ಕಾಗಲ್ಲ. ಏನು ದೊಡ್ಡಮ್ಮ? ಒಂಚೂರು ಲಗೇಜ್ ಕೆಳಗಡೆ ಹಾಕ್ಬಿಟ್ಟು. ಓಕೆ, ನಾಷ್ಟಕ್ಕೆಲ್ಲ ಕೂತವ್ರೆ. ಕಿರಣ್ ಒಬ್ಬ ಕಾಣಿಸ್ತಾ ಇಲ್ಲ, ಅದಕ್ಕೆ ಅವನು ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಇದೇ ವಂಡರ್ಫುಲ್ ವ್ಯೂ ಇವಾಗ ನಾವು ನೋಡೋಕ್ಕೆ ಸಿಗುವಂಥದ್ದು. ಯಾಕಂದರೆ ಇನ್ನೊಂದು 2 ಅವರಲ್ಲಿ ನಾವು ಈ ಕಡೆಯಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಕಿರಣ್, ಸ್ವಿಮ್ಮಿಂಗ್ ಪೂಲ್ ಆಟಾಡಿಲ್ಲ ಅಲ್ಲ ಇಲ್ಲಿವರೆಗೂ ನಾವು? ಸರಿ ನೋಡ್ಕೊಂಡು ಬರೋಣ ನಾವು ಅನ್ಸುತ್ತೆ. ಅವ್ರು ಇನ್ನೂ ರೆಡಿ ಆಗುತ್ತೆ, ಹಂಗೆ ಹೋಗಿ ನೋಡ್ಕೊಂಡು ಬಂದ್ಬೋಣ. ಇವಾಗ 1 2 3 ಇವಾಗ ಹೇಳು. Good morning guys, welcome back to our YouTube channel. ಎಲ್ಲಿ 999 ಕಿರಣ್ ಫ್ರೆಂಡ್ ಅದು. ಕಿರಣಿಗೆ ಕಾಣಿಸಿರೋದು, ಅದು ಯಾರಿಗೂ ಕಾಣಿಸಿಲ್ಲ. ಆ ರೂಮಿಗೆ ಯಾಕೆ ಹೋಗಿದ್ದೆ? 9th ಫ್ಲೋರ್ ಅಲ್ಲಿ 99th ರೂಮಲ್ಲಿ. ಇಂಚ ಬೈ ಇವಾಗ ಓಪನ್ ಆಗಿದೆ ಗೈಸ್, ನೋಡಬೇಕು. ಯಾರು ಏನಾಗ ಟ್ರಿಮ್ ಮಾಡೋದ? ಅದು ಮಾಡ್ಕೊಂತೀನಿ ಬಿಡು. ಹೆಂಗಿದೆ ಪೂಲ್? ಮೊನ್ನೆ ಬರಬೇಕಾಗಿತ್ತು, ಆಗಿಲ್ಲ. ಇವತ್ತು ಬರ್ತಾಯಿದ್ದೀವಿ. ನಜು ಗಲೀಜು ಇನ್ನೂ ಐತೆ ಇಲ್ಲ ಗೈಸ್. ಗಲೀಜು ಇನ್ನೂ ನೀನು ಅಜ್ಜಿ ಕಿತ್ತಾಗಿರ ನೀರು ನನ್ನ ಮುಖಕ್ಕೆ ಹಾಕ್ತ್ಯಾ? ಹೆಂಗ್ ಹಿಡಿಬೇಕು ನಿನ್ನ ಮಕ್ಕ ಅಲ್ಲಿ ಏನಿದೆ ಅಂತ ತೋರಿಸಿ. ಸುಮ್ಮನೆ ಓಕೆ, ಹೆಂಗ್ ಬರಬೇಕು ಅಂದೆ? ಓಕೆ ಓಕೆ, ಪರವಾಗಿಲ್ಲ, ಒಂದು ರೇಂಜಿಗೆ ಗೊತ್ತಾಯ್ತೆ. ಸೊ ಇವಾಗ ನಾವು ನಾಷ್ಟಕ್ಕೆ ಅಂತ ಬಂದಿದ್ದೀವಿ ಗೈಸ್, ಆ್ಯಂಡ್ ದ ಟೈಮ್ ಈಸ್ 8:57. ಗೈಸ್ ಇವತ್ತು ನಾಷ್ಟಕ್ಕೆ ನೋಡಬೇಕು, ಪರ್ಫೆಕ್ಟ್ ಇವದೋಪು ಇದೆ. ಇವದೋಪು ಹಾಂ, ಅವ್ನಿಗೆ ವಾಟರ್ ಮಿಲನ್ ಜ್ಯೂಸ್ ತಗೊಂಡು ಬಾ ಅಂದರೆ ವಾಟರ್ ಮಿಲನ್ಗೆ ಸೀರಿಯಲ್ಸ್ ಹಾಕೊಂಡು ತಗೊಂಡು ಬಂದವನೆ. ಕೆಲಾಕ್ಸ ಹಾಕೊಂಡು ತಗೊಂಡು ಬಂದವನೆ. ಹೆಂಗೆ ನಗಾಡ್ದವ್ರು ನೋಡು. ನಾಚಿಕೆ ಆಗಬೇಕು ಮಾಡಿದ್ರೆ ಕೆಲ್ಸಕ್ಕೆ. ಯಾರು ಹಿಂಗಡೆ ನೋಡ್ತಾನೆ ಇದ್ರು ಕುಡಿತೀನ ಇಲ್ಲ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಮ್ಮ ಮೊದಲನೇ ಫ್ಯಾಮಿಲಿ ಎಕ್ಸಿಟ್ ಆಗ್ತಾ ಇದ್ದಾರೆ ಮನೆಗೆ ಅಂತ. ನಿಮಿಷ ಇತ್ತು ಮೇಲೆ ಮೊಟ್ಟೆನೂ ಇಕ್ಕವ್ರೆ. ಮೊಟ್ಟೆ ಕೆಳಗಡೆ ಏನು ಹಾಕೋರೆ? ಸಾಲ್ಟಾ? ಓಕೆ ಯಾಕೆ ಹಾಕಿರೋದು? ಯಾಕೆ? ಅದು ನೀರಿರುತ್ತಲ್ಲ, ಅದನ್ನ ಓ ಮೈ ಗಾಡ್, ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ತಲೆ ಬಿಡಿಸ್ತೀಯಾ? ಯಾರು ಕೊಟ್ರು? ನೀವೇಪ್ಪ ನಮ್ಮ ಗುರುಗಳು. ಹೆಡ್ಡು ಟೈಲು ಹೆಡ್ಸ ಹೆಡ್ಡು ಜಯ ನಿಂದಾಗಿದೆ. ಬೌಲಿಂಗ ಫೀಲ್ಡಿಂಗ. ಇವಾಗ ನೋಡಿ ಗೈಸ್, ನಾನು ಎಂತ ಕಾಂಬಿನೇಷನ್ ಮಾಡ್ತೀನಿ ಅಂತ. ಒಂದು ಏನಂತಾರೆ ಇದಕ್ಕೆ? ಚಾಕೋಸ್. ಇನ್ನೊಂದು ಕಾರ್ನ್ಫ್ಲೇಕ್ಸ್. ಆಮೇಲೆ ಇದು ಮಾಡಿಕೊಟ್ರೆ ಇವನು ತಿಂತಾನೆ, ಆದರೆ ನಂದು ಆ ಥರ ಅಲ್ಲ, ಇವೆರಡೆ. ಸಾಕು ಗೈಸ್. ಕಿರಣ್ ಈಸ್ ನೋನ್ ಫಾರ್ ವಿಯರ್ಡ್ ಕಾಂಬಿನೇಷನ್ಸ್. ಇವಾಗ ಏನು ಹೇಳ್ತಾವನು ಗೊತ್ತಾ? ಬ್ರೆಡ್ ಜಾಮ್ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ತಿಂದು. ಏನೋ ಹೇಳ್ತಾ ಇದೆಯಾ ಗಾಯ? ರೋಸ್ಟ್ ಮಾಡಿ ಜಾಮ್ ಹಾಕೊಂಡು ತಿನ್ನು. ಅದು ಅಲ್ಲ ಕಣ, ಈ ಬ್ರೆಡ್ಗೆ ಆ ಚಟ್ನಿ ಹಾಕೋ, ಚಟ್ನಿಗೆ ಬಟರ್ ಹಾಕೊಂಡ್ ಏನೋ ಹೇಳ್ತಾ ಇದ್ದ. ಅದು ನೀನು ತಾನೆಲ್ಲ ಹೇಳಿದ್ದು. ಅದು ಯಾವಾಗಲೂ ನೀನು ತಾನೇ ಹೇಳೋದು.
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗೈಸ್ ನಂಬಡಿ ಗೈಸ್ ತಂದಿಕ್ಕೋ ಕೆಲಸ ಜಾಸ್ತಿ ಮಾಡ್ತಾರೆ. ನನ್ನ ವಿಡಿಯೋಲಿ ನನ್ನ ಮುಂದೆನೇ ನನಗೆ ತಂದಿಕ್ತಾರೆ ಗೈಸ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದೆರಡು ಮೂರು ಅಷ್ಟೇ ವಿಡಿಯೋಸ್ ಮಾಡಿದ್ದು. ವಿಡಿಯೋಸ್ ಮಾಡಬೇಡಿ ಇಲ್ಲಿ ಓನ್ಲಿ. ಗೈಸ್ ನಾವೆಲ್ಲ ನಾಷ್ಟಕ್ಕೆ ಅಲ್ಲಿ ಕಾಣಿಸ್ತೈತಲ್ಲ ಅಷ್ಟು ವೆರೈಟೀಸ್ನ ಒಂದೊಂದು ಪೀಸ್ ಟ್ರೈ ಮಾಡ್ತಾ ಇದ್ವಿ. ಆದರೆ ಈ ಕಡೆ ಒಬ್ಬ ಇದೆ ನೋಡಿ, ಕೆಳಗೆ ಶಾಕಸ್ನೇ ಫುಲ್ಲಾಗಿ ಹಾಕ್ಬಿಡ್ತಾನೆ. ಆಲ್ರೆಡಿ ಗೈಸ್ ಹೇಳೋದಲ್ಲ, ಈ ನೆನ್ನೆ ಮೊನ್ನೆ ಮತ್ತು ಇವತ್ತು ಬೆಳಗ್ಗೆವರೆಗೂ ಇದಾಗಿತ್ತು ಈ ರೂಮ್ನ ಕತೆ. ಆ್ಯಂಡ್ ನಾವು ವೆರ್ ಆಲ್ ಚೆಕಿಂಗ್ ಔಟ್. ಎಲ್ಲ ಜಾಗ ಬಿಡ್ತಾ ಇದ್ವಿ, ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿರೋದು ನೋಡ್ತಾ ಇರ್ಬೋದು. ಇವಾಗ ಜೂಟ್ ಇದು ಮುಚ್ಚಿದ್ರೆ ಆಗೈತಿದ್ರ ಕೆಲಸ ಅಷ್ಟೇ. ಇವೆಲ್ಲ ನಮ್ಮ ಫ್ಯಾಮಿಲಿ ಅದಕ್ಕೆ ಕಳಿಸಿ ನೋಡೋದಕ್ಕೆ ಇವೆಲ್ಲ ಮುಗಿದ್ಬಿಡ್ಲಿ. ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನೆಕ್ಸ್ಟ್ ಮಿನಿಟ್ಟು ಹಾಂ ವಾಕ್ಯ ఎలా నా హోటల్ ಇದೆ ఆల్వేస్ ఫుల్ ఆగలేకపోతున్నాను సార్. ఆశతో ఆతృతగా ఉంది, సంతోషంగా ఉంది. ಸೊ ನಮ್ಮ ಗಾಡಿ ಬತ್ತೈತೆ ಅಂತ ಲಗೇಜ್ ಎತ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ಟಿ ಟಿ ಕೂಡ ಬಂದಿದೆ. ಒಂದೊಂದೇ ಎತ್ಕೊಂಡೋಗಿ ಮೇಲೆ ಇಕ್ಸ್ಕೊತಾ ಇದ್ದೀವಿ ಅಷ್ಟೇ. ಇವಾಗ ಇಲ್ಲಿಂದ ಊರಿಗೆ ಅಂತಲೇ ಹೊರಟಿದ್ದೀವಿ. ಹಂಗೆ ಇನ್ನೊಂದಿದೆ ಗೈಸ್, ಹಿಡ್ಕ ಬಾಯ್ಸ್ ಅಡ್ಡೆಯಿಂದ ಒಂದು ಬಟ್ಟೆ ತಗೊಂಡಿದ್ದೆ ನಮ್ಮ ದೊಡ್ಡಪ್ಪಂಗೆ ಅಂತ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ದೊಡ್ಡಪ್ಪ ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ಓ ಅದರ ಅರ್ಥ ಏನು ಗೊತ್ತಾ ಗೈಸ್, ಇದನ್ನ ನಾವು ನಾಳೆ ನಮ್ಮ ಮನೇಲಿ ಪೂಜೆಗೆ ಅಂತ ಮಾಡ್ತಾ ಇದ್ದೀವಿ. ಆ ಪೂಜೆಗೆ ಬಟ್ಟೆ ಇಕ್ಕೋದಕ್ಕೆ ಅಂತ ರಿಟರ್ನ್ ಕೊಟ್ಟೈತೆ ಅಷ್ಟೇ. ಪೂಜೆಗೆ ಕೊಟ್ಟು ರಿಟರ್ನ್ ತೊಗೊಳೋದು. ಪ್ಯಾಕಿಂಗ್ ಎಲ್ಲ ಮುಗಿತಿದೆ, ಆದರೆ ನನ್ನ ಫೋನಲ್ಲಿ ಸ್ವಲ್ಪ ಚಾರ್ಜಿಂಗ್ ಕಮ್ಮಿ ಇದೆ, ಅದಕ್ಕೆ ಒಂದು ಸ್ವಲ್ಪ ಚಾರ್ಜ್ ಹಾಕೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಹೋಗೋ ಟೈಮಲ್ಲಿ ಎಲ್ಲ ಜೊತೆಲೇ ಇದ್ದಾರೆ, ಅದಕ್ಕೆ ಒಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಇವ್ರು ನಮ್ಮ ದೊಡ್ಡಮ್ಮ, ಇವ್ರು ನಮ್ಮ ಅತ್ತಿಗೆ, ಇವಳು ತಂಗಿ, ಅಲ್ಲಿ ಚಿಕ್ಕಪ್ಪ, ಅವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಚಿಕ್ಕಮ್ಮ, ಆ್ಯಂಡ್ ಅವರು ನಮ್ಮ ದೊಡ್ಡಮ್ಮ ಯಾರೂ ಇಲ್ಲ, ವಿಡಿಯೋ ಮಾಡ್ತಾ ಇರೋದು. ನಾವೆಲ್ಲ ತಿರುಪತಿ ಟ್ರಿಪ್ ಮುಗಿಸಿ ಇವತ್ತೆಲ್ಲರೂ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅವಳು ಮಿಶಿಕಾ ಅಣ್ಣನ ಮಗಳು. ಆ್ಯಂಡ್ ಇನ್ನು ಹೊರಗಡೆ ನೋಡಿದ್ರೆ ಇವ್ರು ನಮ್ಮ ದೊಡ್ಡಮ್ಮ, ಆ್ಯಂಡ್ ನಮ್ಮ ಡ್ಯಾಡಿ, ಇವ್ನು ಹಿತೇಶ್ ನನ್ನ ತಮ್ಮ, ಇನ್ನೊಂದಿಬ್ರು ಬರಬೇಕು. ಅದೇ ಇನ್ನೊಂದಿಬ್ರು ಬಿಟ್ಟು ಇಷ್ಟು ನಮ್ಮ ಫ್ಯಾಮಿಲಿ. ಹೌದಾ? ಲೈಕ್ ಮಾಡಿ ಅಂತ ಓಕೆ. ಆ ಮೂರು ಹೇಳಕ್ಕಾಗಲ್ಲ. ಸಬ್ಸ್ಕ್ರೈಬ್ ಹೇಳ್ಬೋದು ಒಂದೋಸ್ಕರ ಹೇಳೋಣ. ಲೈಕ್ ಸಬ್ಸ್ಕ್ರೈಬ್ ಸಾಕು, ಶೇರ್ ಎಲ್ಲ ಅಂತ ಕಂಟೆಂಟ್ ಅಲ್ಲ. ಶೇರ್ ಏನ್ ಬೇಡ ತಾನೆ, ಸಬ್ಸ್ಕ್ರೈಬ್ ಅಷ್ಟೇ. ತೇಜು 2K2 ಅಂತ ಹೇಳ್ತೀವಿ. ಓಕೆ ರೆಡಿ. ಆ್ಯಂಡ್ ಇವರೊಬ್ರು ನಮ್ಮ ದೊಡ್ಡಪ್ಪ, ಆ್ಯಂಡ್ ಇವರೇ ನನ್ನ ತಾತ ತಿಮ್ಮಯ್ಯ ಅಂತ. ಆ್ಯಂಡ್ ತಾತನ ಪಕ್ಕ ಇರೋರು ಎರಡನೇ ಮಗ. ಏನ ಒಂದು ವಿಷಯ ಹೇಳ್ತೀನಿ ಬಾ. ನಾವು ಯಾವಾಗ ನಮ್ಮ ಪರ್ಸ್ನಲ್ ಲೈಫಲ್ಲಿ ಕೆಲವು ಪಾರ್ಟ್ನ ಪಬ್ಲಿಕ್ ಮಾಡ್ತೀವೋ ಆಗ ಪಬ್ಲಿಕ್ಗೆ ನಾವು ಸ್ವಲ್ಪ ಇಂಟ್ರಾಕ್ಟಿವ್ ಆಗಿರ್ತೀವಿ. ಇಲ್ಲ ಅಂದರೆ ನಾನು ಯಾರೋ ನೀನು ಯಾರೋ ಅವ್ನು ಯಾರೋ ಅಂದ್ಕೊಂಡಿರ್ತೀವಿ. ಏನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀನಿ ಡಿಮ್ಯಾಂಡ್? ಅಲ್ಲ ನಾವೆಲ್ಲ ನೀನು ಪ್ರಮೋಷನ್ ನಾನೇನೋ ಈ ವಿಡಿಯೋ ಬರೋ ರೆವಿನ್ಯೂ ಕೇಳ್ತಾಳೆ ಅನ್ಕೊಂಡಿದ್ದೆ. ಕೊಡ್ತೀನಿ ಬಿಡು, ನೋ ಪ್ರಾಬ್ಲಮ್ ಅಂತ ಹೇಳೋದು. ಲೈಕ್ ಯಾತ್ರೆಗೆ ಬಂದಿದ್ದೀವಿ ನಾವು, ಎಲ್ಲಾರನ್ನೂ ಕರ್ಕೊಂಡು ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ, ಎಲ್ಲ ಮಾಡ್ಬೇಕಾಗಿತ್ತು. ತಾತನ ಜೊತೆ ಜಸ್ಟ್ ಈಗ ಒಂದು ಫೋಟೋ. ಈ ದೊಡ್ಡ ಸಂಸಾರಕ್ಕೆ ಇವರೇ ಮೂಲ ಕಾರಣರು. ಓಕೆ, ಇವರ ಆಶೀರ್ವಾದದಿಂದ ನಾವೆಲ್ಲ ತಿರುಪತಿಯ ಆಶೀರ್ವಾದನ ತುಂಬ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೀವಿ. ಯಾವಾಗಲೂ ಇದೆ ಆಯ್ತಲ್ಲ. ರೂಟ್ ಆಫ್ ಅವರ್ ಫ್ಯಾಮಿಲಿ. ಇವರೇ ಗೈಸ್. ಕನ್ನಡದಲ್ಲಿ ಓಕೆ, ಏನು ಅಂದರೆ ಅವರು ಬಾಯ್ ಬ್ರೋ
ಇವಾಗ ಇವರು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಬರ್ತಾರೆ. ನಾವು ಈ ಕಡೆಯಿಂದ ಡೈರೆಕ್ಟಾಗಿ ಮನೆ ಕಡೆ ಹೊರಟಿವಿ. ಕಾರ್ ನಮ್ಮನ್ನು ಡ್ರಾಪ್ ಮಾಡಿದ್ಮೇಲೆ ಮುಂದೆ ಹೊರಟೋಯ್ತು. ಕಾರ್ ಮುಂದೆ ಹೋದ್ಮೇಲೆ ಗೊತ್ತಾಯಿತು ನಾನು ಚಪ್ಪಲಿ ಹಾಕೊಂಡು ನೋಡಿದ್ದೀನಿ ಅಂತ. ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ, ಸೇಫ್ಟಿಗಿರಲಿ ಅಂತ ಈ ಕಾರ್ ಕೆಳಗಡೆ ಇಕ್ತಾ ಇದ್ದೀನಿ. ಆ್ಯಂಡ್ ದೇವಸ್ಥಾನ ಬಂದು ಇದೆ. ದೇವಸ್ಥಾನದ ಹೆಸರೇನಮ್ಮ? ಕೋದಂಡರಾಮ. ಹೌದಾ, ಓಕೆ. ನಾನು ಫಸ್ಟ್ ಟೈಮ್ ಇವತ್ತೇ ಗೊತ್ತಾ ಇರೋದು ಗೈಸ್. ನೋಡಿ, ಓ ಇಲ್ಲೇ ಹಾಕೋರೆ ವಿಡಿಯೋ, ಫೋಟೋ, ಕ್ಯಾಮ್ರಾ ಎಲ್ಲ ಇನ್ಸ್ಟ್ರಕ್ಟೆಡ್ ಅಂತ. ಈ ಕಡೆ ಸೆಲ್ ಫೋನು ಡೆಪಾಸಿಟ್ ಮಾಡೋಕ್ಕೂ ಒಂದು ಕೌಂಟ್ರ್ ಇಕ್ಕವ್ರೆ, ಕೊಟ್ಬಿಡ್ಬೇಕನ್ಸುತ್ತೆ. ಅವನು ತಗೊಂಡು ಬರ್ತಾನಲ್ಲ, ವೆಯ್ಟ್ ಮಾಡೋಣ, ಇರೋ ಕೊಟ್ಬಿಟ್ಟು ಹೋಗೋಣ. ಇಲ್ಲೇ ಶೂ ಕೀಪಿಂಗ್ ಸೆಂಟ್ರು ಐತೆ, ಶೂ ತಗೊಂಡು ಬಂದ್ಬಿಡ್ತೀನಿ ನಮ್ಮ ಕ್ರಾಕ್ಸದು. ಸೊ ಆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿತು. ಇವಾಗ ಫೋನೆಲ್ಲ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಹೋಗ್ಬೇಕು ಇನ್ನೊಂದು ಜಾಗಕ್ಕೆ. ಸೊ ಜಸ್ಟ್ ಇವಾಗ ಈ ಕಡೆ ಈ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಕಾಣಿಸ್ತೈತೆಲ್ಲ ಟಾಪಲ್ಲಿ, ಅಲ್ಲಿವರೆಗೂ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋದರೆ ಅಲ್ಲಿ ದೇವಸ್ಥಾನ ಸಿಗುತ್ತೆ, ಒಕ್ಕಲಮ್ಮ ದೇವಿ ಟೆಂಪಲ್ ಅಂತ. 12 ಗಂಟೆಯಿಂದ 4:15ವರೆಗೂ ಕ್ಲೋಸು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಕಡೆ ನಮ್ಮ ಇನ್ನೊಂದು ಫ್ಯಾಮಿಲಿ ಕೂಡ ಬಂದಿದ್ದಾರೆ, ಟಿನೂ ಬಂದಿದೆ. ಸೊ 4:15ವರೆಗೂ ಇಲ್ಲೇ ಇದ್ದರೆ ದೇವ್ರ ದರ್ಶನ ಮಾಡ್ಬೋದು. ಇಲ್ಲ ಅಂದರೆ ಬಿಸಿಲು ಜಾಸ್ತಿ ಇದೆ. ಹೆಂಗಾಯ್ತಾ ಕಿರಣ್? ಚೆನ್ನಾಗಿದೆ. ಬಾಯ್ಲಿ ಬಾಯ್ಲಿ ಬರ ಇಲ್ಲಿ, ಬಾಯ್ಲಿ ಬಾಯ್ಲಿ ಬರ ಇಲ್ಲಿ. ಬಿಸಿಲು ಜಾಸ್ತಿ, ಕಾಲು ಸುಡಬಾರ್ದು ಅಂತ ಈ ಕಡೆ ವೈಟ್ ಕಲರ್ ಲೈನ್ಸ್ ಹಾಕಿದ್ದಾರೆ ನೋಡಿ ಗೈಸ್. ಈ ಲೈನ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟು ಬಿಸಿ ಅನಿಸ್ತಾ ಇಲ್ಲ. ಆದರೆ ಈ ಕಡೆ ಬಂದರೆ ಬಿಸಿ ಜಾಸ್ತಿ ಇದೆ, ಬಿಸಿ ಜಾಸ್ತಿ ಇದೆ. ಏಯ್ ಅವನೇನ ತಮ್ಮ ಇಂಪ್ರೆಷನ್ ತೋರಿಸ್ತಾನೆ. ಏ ಅವೆಲ್ಲ ನಂಗೆ ಆರಾಮಲ್ಲಿ ಎಷ್ಟು ಸತಿ ನಡೀತೀನಿ ಗೊತ್ತೇನಾ? ಹಾಂ ನೋಡಮ್ಮ, ವಿಸಿಟ್ ನೀನು ಬಾ ಕಂಪ್ನಿ ಕೊಡಿಯುವಂತೆ. ಇರಲಿ ಬಾರೋ. ಹಾಂ ಕ್ಯಾಮ್ರಾ ತೆಗೆದ್ರೆ ಬಂದ್ಬಿಡ್ತಾನೆ. ವಾ ಅಲ್ಲಿದೆ ನೋಡಿ ಬೆಟ್ಟ. ಈ ಕಡೆಯಿಂದನೂ ಒಂದು ವ್ಯೂ ಕಾಣಿಸುತ್ತೆ. ಎಷ್ಟು ದೊಡ್ಡದಾಗೈತೆ, ವಿಶಾಲವಾಗೈತೆ, ಆರಾಮಾಗೈತೆ, ಲವ್ಲಿ. ಆ್ಯಂಡ್ ಗೇಟ್ ಮುಚ್ಚಿಬಿಟ್ಟವ್ರೆ 4:30ಗೆ ಅಂತ. ನೋಡಿ ಈ ಕಡೆಯಿಂದನೂ ಒಂದು ಭವ್ಯವಾದ ವಿಶಾಲವಾದ ವೀಕ್ಷಣೆ ಒಂದು ನೋಡಬಹುದು. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಇದನ್ನು ಬಾಲಾಜಿಯವರ ತಾಯಿ ಅಂತ ಹೇಳಲಾಗುತ್ತೆ. ಹಲವು ಹೇಳಿಕೆಯನ್ನು ಕೇಳಿದ ನಂತರ ಅಷ್ಟೇ ಇದರ ಬಗ್ಗೆ ಹೇಳೋಕ್ಕೆ. ಅವನ ಆ ಕಡೆ ಎಲ್ಲ ತಗೊಂಡು ಹೋಗ್ತಾವನೆ. ಆದರೆ ನಮ್ಮ ಕಾರ್ಗಳು ನೋಡಿ ಗೈಸ್, ಕಾರು ಟಿಗೆ ಮೇಲ್ಗಡೆ ಟೆರಸಲ್ಲಿ ಶೆಡ್ಡು ಫೀಲ್ಡು ಶ್ಯಾಡೋ ನೆರಳಿಲ್ಲ ಅಂತ ಫುಲ್ ಬಿಸಿ ಹೋಗ್ಬಿಟ್ಟಿರುತ್ತೆ. ಇವಾಗಲೇ ಲೈಟಾಗಿ ಸೆಕೆ ಸುರಿತೈತೆ, ಅಲ್ಗೋದು ಇನ್ನೂ ಎಷ್ಟು ಸುರಿತೋ ಗೊತ್ತಿಲ್ಲ. ಬೈ ದ ವೇ ಈ ಕಡೆ ಒಂದು ಕಲ್ಯಾಣಿ ಕೂಡ ಇದೆ. ಆ್ಯಂಡ್ ಅದು ನೀರು ಕೂಡ ಕಮ್ಮಿ ಆಗಿದೆ, ಮೋಟ್ರೆಲ್ಲ ಹಾಕ್ಬಿಟ್ಟವ್ರೆ, ಎಲ್ಲ ಸ್ಟಾರ್ಟ್ ಮಾಡ್ಕೊಂಡವ್ರೆ ಬ್ಯಾಟಿಂಗು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಈ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ. ಹಾಂ ಒಂದೇ ನಿಮಿಷ ಬಂದೆ. ಇವರು ನಾವು ಕೇಳಿದ್ರು ಏನಾರು ಕೊಡಿಸಿ ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ಗಾಯ್ಸ್ ಎಲ್ಲ ಜಾಗನೇ ಬಿಡ್ತಾ ಇದ್ದಾರೆ ಗಾಯ್ಸ್. ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ನಾನು ಇದು ಯಾವುದೋ ಗ್ಲಾಸ್ ಬಾಟ್ಲೇ ತಗೊಂಡು ನೋಡ್ಬಿಟ್ಟಿನಿ. ಓಡ್ಬೇಕು ಇವಾಗ. ಮೈ ಗಾಡ್, చూడండి ఈ గ్లాస్ బాటిల్ని అక్కడ ఉంది కదా షుగర్ కేన్ ఆడ పెట్టేసేయండి. యప్ప తీసుకోండి. ಕೊಡಿಲಿ. ಲಸ್ಸಿ ಬೇಕಾ ಯಾರಿಗಾದ್ರು? ಅಣ್ಣ ಲಸ್ಸಿ ಬೇಕಾ? ಹಿಡ್ಕ ಇವಾಗ ಕೇಳ್ತೀನಿ. ಹಾಂ ಲಸ್ಸಿ ಕೊಟ್ಬಿಡಿ ಎರಡು. ಹೆಂಗೋ ಗೈಸ್ ಎಲ್ಲ ಕೊಟ್ಟು ಖಾಲಿ ಮಾಡಿ ಅಡ್ಜಸ್ಟ್ಮೆಂಟ್ಗಳು ಮಾಡಿದಾಯ್ತು. ಇವಾಗ ಬೋಟಿ ಹಾಂ ಈ ಬೋಟಿ ತಗೊಂಡು ಹೊರಟ್ವಿ ಇನ್ನೊಂದು ಜಾಗಕ್ಕೆ. ಬಿಕಾಸ್ 4:15ಗೆ ಈ ಕಡೆ ಬಂದರೆ ಇಲ್ಲಿ ದರ್ಶನ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಇನ್ನೊಂದು ಜಾಗಕ್ಕೆ ಈ ಟೈಮಲ್ಲೇ ದರ್ಶನ ಓಪನ್ ಆಗಿದೆ, ಅಲ್ಲಿಗೆ ಅಂತ ಹೊರಟಿವಿ ಇವಾಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವ್ದು ದೇವಸ್ಥಾನ ಇದು? ಕಾಣಿಪಾಕಂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಕಡೆ ನೋಡ್ತಾ ಇರ್ಬೋದು ನಮ್ಮ ಇನ್ನೊಂದು ಫ್ಯಾಮಿಲಿ ಆಲ್ರೆಡಿ ಈ ಜಾಗಕ್ಕೆ ಬಂದಿದ್ದಾರೆ. ನಾವು ಹೋಗ್ಬೇಕು ಒಳಗಡೆ. ಯಾವ ಬೈಕೆ ರೊಂಡು ಅಂದರೆ 50 ರೂಪಾಯಿಗೆ 2 ಗಾಯ್ಸ್. ತಿರುಪತಿ ನನಗೆ ಸ್ಕ್ಯಾಮ್ ಆಗ್ಬಿಟ್ಟವ್ರೆ ಗಾಯ್ಸ್. 100 ರೂಪಾಯಿ ಕೊಟ್ಟೆ.
ಸುಸ್ವಾಗತಂ. ಈ ಕಡೆ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ. ದರ್ಶನಕ್ಕೆಲ್ಲ 150 ಹೋದ್ರೆ ಬೆಟ್ರ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೈಲಿ ಇದೆಯಲ್ಲ, ನಾವು ಅದೇ ಪ್ಲಾನ್ ಹಾಕಿದ್ದೀವಿ. ನೋಡೋಣ. ಆ ಕಡೆ ಆಕಾಶ್ ಅಣ್ಣ ಹೊತ್ತಿಗೆ ಫೋನ್ ಕೊಟ್ಟಿದ್ರು, ಈಸ್ಕೊಂಡು ಬರಕ್ಕೆ ಹೋಗ್ತಾವ್ರೆ. ಇವಾಗ ನಾವು ಒಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ಫೋನ್ನ ಆಲ್ರೆಡಿ ಹೋಗಿರೋರಿಗೆ ಕೊಟ್ಟು ಹೋಗ್ತೀವಿ. ಕೊಟ್ಟೆ. ಓಕೆ, ಇವಾಗ ಗಾಯ್ಸ್ ನಮಗೆ ಆ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು. ಇವಾಗ ನಾವು ಊಟಕ್ಕೆ ಹೋಗೋಣ ಅಂತ ಇದ್ದೀವಿ. ಆದರೆ ಊಟಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ಅಲ್ಲಿ ನೋಡಿದ್ರೆ ಜನ ತುಂಬ್ಕೊಂಡಿದ್ದಾರೆ. ಆ್ಯಂಡ್ ಅನದರ್ ಥಿಂಗ್ ಇಸ್, ನಮ್ಮ ಫ್ಯಾಮಿಲಿಯವರೆಲ್ಲ ಗಾಡಿ ಬಿಟ್ಟಿದ್ದಾರಂತೆ, ಇನ್ನೊಂದು ಯಾವುದೋ ಜಾಬ್ ಹೋಗ್ತಾ ಇದ್ದಾರಂತೆ. ನಾವೇನು ಮಾಡೋದು ಯೋಚನೆ ಮಾಡ್ತಾ ಇದ್ದೀವಿ. ಯಾಕೋ ನಮ್ಗೆ ಈ ಸತಿ ಈ ಕಡೆ ಅನ್ನ ತಿನ್ನೋ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲ ಬೇರೆ ಕಡೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಕೂತ್ಕೊಂಡ್ರೆ ಅವ್ರು ಇನ್ನೋ ಡೆಸ್ಟಿನೇಷನ್ ಹೋಗಿ ರೀಚ್ ಆಗಿಬಿಡ್ತಾರೆ. ಅದು ಯಾವುದೇನೋ ಅಂತ ನಮಗೂ ಗೊತ್ತಿಲ್ಲ. ಹೋಗೋಣ ಹಂಗೆ. ದರ್ಶನ ಮಾಡೋ ಟೈಮಲ್ಲಿ ನಮ್ಮ ಡ್ಯಾಡಿ ನಮ್ಮಿಂದ ಮಿಸ್ ಆಗಿಬಿಟ್ಟಿದ್ರು. ಇವಾಗ ನೋಡಿದ್ರೆ ಅದು ಟಿ ಟಿ ಹತ್ರ ವೇಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ನೋಡಿದ್ರೆ ಟಿ ಟಿ ಹತ್ರ ಇಲ್ಲಿದ್ದಾರೆ. ಟಿ ಟಿ ಹತ್ರ ಇದ್ದಾರೆ. ಅಲ್ಲೇ ಎಂಟನೇ ಸಿಗ್ತೀನಿ ಅಷ್ಟೇನಾ ಇವಾಗ ಅಲ್ಲಿಗೆನಾ? ಅಡಾಲ್ಸೋ ನಮ್ಮ ತಾತ ಇರೋ ಕಾರ್ ಕೂಡ ಹೊರಟಿದೆ. ಆ್ಯಂಡ್ ಗ್ಯಾಪಲ್ಲೇ ನಮ್ಮಣ್ಣ ಈ ನೆಲ್ಲಿಕಾಯಿ ತಗೊಂಡು ಕೊಟ್ಟವನೇ ತಿನ್ನೋಕ್ಕೆ ಅಂತ. ಇವಾಗ ಹೋಗ್ಬೇಕು ನಮ್ಮ ಗಾಡಿ ತಗೊಂಡು. ಗಾಯ್ಸ್, ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ಗಾಡಿ ಇದೆ, ಟ್ರಾನ್ಸ್ಪೋರ್ಟ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಇದನ್ನು ತೆಗ್ದಿಲ್ಲ ಗೈಸ್. ಅಯ್ಯೋ, ಇದಕ್ಕೆ ಸ್ವಲ್ಪ ಜಾಮ್ ಇಲ್ಲ, ಸ್ಲೋ ಜಾಮ್ ನಡೀತೈತೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಇಲ್ಲ ಇದನ್ನ ಅಡ್ಡ ಇದ್ದಂಗೆ ಅವ್ರು. ಇವಾಗ ನಾವು ಮತ್ತೆ ಹೋಟೆಲ್ ಮೇನಕಾಗಿ ಬಂದಿದ್ದೀವಿ. ಇವತ್ತು ಬುಧವಾರ ಆದರೂ ಫ್ಯಾಮಿಲಿಯವ್ರ ರಿಕ್ವೆಸ್ಟ್ ಮೇಲೆ ಒಂದು ವೆಜ್ ಐಟಮ್ ತಿನ್ನೋಣ ಅಂತ ಬಂದಿದ್ದೀವಿ. ಗೈಸ್, ನಂಗೆ ಇಲ್ಲಿ ಇವ್ರು ಸಿಕ್ಕಿದ್ದಾರೆ. ಬ್ರೋ, ನಿಮ್ಮ ಹೆಸರು? ರಚನ್. ಇವ್ರು ಕೂಡ ತಿರುಪತಿ ಮುಗಿಸ್ಕೊಂಡು ಇದೇ ದಿನ ಬೆಂಗಳೂರಿಗೆ ಅಂತ ಹೊಡ್ತಾ ಇದ್ದಾರೆ, ಸೇಮ್ ನನ್ನ ಥರನೇ. ಆ್ಯಂಡ್ ಬ್ಲ್ಯಾಕ್ ಟೊಮೆಟೊ ಇವ್ರ ಆಯ್ತಾ ಊಟ? ಆ್ಯಂಡ್ ಇವಾಗ ಎಲ್ಲರೂ ಒಳಗಡೆ ಇದ್ದಾರೆ. ಏನ ಕೈಯಲ್ಲಿ ಕುಡಿದು ಬಿಟ್ಟಿದ್ಯಲ್ಲ ಅಲ್ಲಿ ಹಿಡ್ಕೊಳ. ನೀನು ಅನ್ಕಂಡ ಏನು ಮಾಡ್ತಾ ಇದೆಯಾ ಟಾಯ್ಲೆಟ್ ರೂಮ್ಗೆ? ಇವಾಗ ಊಟ ಮಾಡೋಕ್ಕೆ ಬರಲ್ಲ ಅಂತ ಕೇಳಿದೆ ಅಷ್ಟೇ. ಊಟ ಮಾಡೋಕ್ಕೆ ಇಲ್ಲ ತಾತನ. ನಿನಗೂ ಕಾಲ್ ಬರ್ತೈತೆ, ನನಗೂ ಕಾಲ್ ಬರ್ತೈತೆ. ಈ ಕಡೆ ಇದೆ ಗೈಸ್ ವೆಜ್ ಮೀಲ್ಸ್ ಅಂದರೆ. ಇದ್ರ ಜೊತೆ ಒಂದು ಚಟ್ನಿ ಪುಡಿ ಇದೆ. ನಾನು ವೆಜ್ ನಾನ್ ವೆಜ್ ಅಂತೆಲ್ಲ ಕೇಳಿದ್ದು, ಅದು ಸ್ಲಡ್ಜ್ ಅಲ್ವಾ ಅಂತ ಕೇಳಿದ್ದು. ಏನದು ಮಿಶಿಗೆ ಇಟ್ಕೊಂಡಿರೋದು? ಹೆಸ್ರೇನು ಹೇಳಿದ್ರದ್ದು? ಓಕೆ. ಇಮೋಷನಲ್ ಡ್ಯಾಮೇಜ್. ಇಷ್ಟೊತ್ತು ಕಾರಲ್ಲಿ ನಮ್ಮ ತಾತನ ನೋಡ್ಕೊಂತ ಇರೋದಕ್ಕೆ ಎಷ್ಟು ಶೆಕೆ ಸುರಿತೈತೆ ನೋಡಿ ಗೈಸ್ ಕಿರಣ್ ಮುಖದಲ್ಲಿ. ಪಾಪ ಒರ್ಸ್ಕೊಂತವನಿಗೆ. ಗೈಸ್, ಈ ಹೋಟ್ಲಿಗೆ ಯಾವುದೋ ಪಾರ್ಟಿ ಪೀಪಲ್ ಬಂದಂಗೆ ಅವ್ರೆ, ಅದಕ್ಕೆ ಸನ್ಮಾನ ಎಲ್ಲ ಮಾಡ್ತವ್ರೆ. ಬೇಡ ಸಾಕಿಷ್ಟೇ. ಸಾಕ್ಬಿಡ. ಗೈಸ್, ನಾನು ಇಷ್ಟು ದಿನ ಹಿತೇಶ್ಗೆ ಏನೂ ಸ್ಕಿಲ್ ಇಲ್ಲ ಅನ್ಕೊಂಡಿದ್ದೆ ಗೈಸ್. ಇವಾಗ ತೋರಿಸ್ತವನೆ. ಅವನು ಒಂದೇ ಕೈಯಲ್ಲಿ 2 ಬೆಳ್ಳು ಬಳಸಿ ನೊಣ ಹಿಡ್ದವನು. ನೊಣ ಬಿಡ ಬದುಕೈತ ಹೋಗೈತೆ. ಸತ್ತಾಗಿರೋ ನೊಣ ಎತ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ವಿ. ಗೈಸ್, ಹಾಗೆ ಇನ್ನೊಂದು ಮ್ಯಾಟ್ರ್ ಹೇಳಬೇಕು. ಬಾಯ್ಸ್ ಅಡ್ಡ ಕಡೆಯಿಂದ ಆನಂದ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಪಾಪ 5 ದಿವಸಕ್ಕೆ ಪ್ಲ್ಯಾನ್ ಹಾಕಿದ್ರು, 2 ದಿವಸಕ್ಕೆ ರಿಟರ್ನ್ ಬಂದ್ಬಿಟ್ಟವ್ರೆ. ಬಿಸಿಲು ಜಾಸ್ತಿ ಹೋಗಿದೆ ಅಂತ ವ್ಲಾಗ್ ಮಾಡ್ತಾ ಇದೀನಿ. ಇವರು ಅರುಣ್ ಅವರು ಇದ್ದಾರಾ? ಎಲ್ಲಿದ್ದೀರಾ ಇವಾಗ? ಶೂ ಆಯಣ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನ ಹಿಂದ್ಗಡೆ ಇರೋದು ಒಂದು ನಾನ್ ವೆಜ್ ಹೋಟ್ಲು ಗೈಸ್. ನಾನ್ ವೆಜ್ ಹೋಟ್ಲು ಮುಂದ್ಗಡೆನೇ KFC ಅಡ್ವರ್ಟೈಸ್ಮೆಂಟ್ ಹಾಕೋರು. ಇವ್ರು ಸುಮ್ಮನೆ ಇದ್ದಾರಲ್ಲ, ಇವರಿಗೆ ಕಾಂಪಿಟೇಷನ್ ಬಗ್ಗೆ ಅರಿವಿಲ್ಲ ಅನ್ಸುತ್ತೆ. ಚೆನ್ನಾಗಿ ಹೇಳಿದ್ರಿ. ಸೊ ಅವರೆಲ್ಲ ಹೋದ್ರು. ಇವಾಗ ನಾವು ಕಾರ್ ಹತ್ಕೊಂಡು ಹೋಗ್ಬೇಕು. ಆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಸಂಜೆ ಆದರೆ ಮೂಗ್ ಬ್ಲಾಕ್ ಆಗಿಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಫ್ಯಾಮಿಲಿ ಅವ್ರು ಬಂದ್ರೂ ಇದೇ ದಾರಿಲಿ ಬರಬೇಕು. ಆ್ಯಂಡ್ ಇವಾಗ ನಾವು ಒಂದು ಹೋಟ್ಲಿಗೆ ಬಂದೇ ಇದ್ದೀವಿ, ಒಂದು ಟೀ ಬ್ರೇಕ್ಗೆ ಅಂತ. ಈ ಟೀ ಬ್ರೇಕ್ ಆದಮೇಲೆ ಆಗೋಯ್ತಾ? ಅಯ್ಯೋ, ನಾನೆಷ್ಟು ಸ್ಲೋ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್, ಎಷ್ಟು ಬೇಗ ಮುಗಿಸ್ಕೊಂಡ್ಬಿಟ್ರು. ಸೊ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಅಲ್ಲಿ ಯಾವುದೋ ಐತಲ್ಲ, ಅಲ್ಲಿ ಯಾವುದದು ರಾಡಿಸೋನ್ ಇಂಡಿವಿಜುವಲ್ಸ್ ಎಲ್ಲ ಅದರದಲ್ಲೇ ಇದ್ದೀವಿ. ಎಲ್ಲಿರೋದು ನಾವು? ಇದೆ ನರಸಾಪುರ ಗೈಸ್. ಇದು ನರಸಾಪುರ ಮೇನ್ ರೋಡು. ಇಲ್ಲಿಂದ ಸ್ಟ್ರೈಟಾಗಿ ಹೋದರೆ ಹೊಸಕೋಟೆ, ಮೇಡಹಳ್ಳಿ, ಕೆರ್ಪುರಂ ಅಷ್ಟೇ, ನಮ್ಮನೆ ಬಂದ್ಬಿಡುತ್ತೆ. ಗಾಯ್ಸ್, ಈ ಕಡೆ ನೋಡಿ ಒಂದು ಫ್ಯಾಮಿಲಿ ಗ್ರೂಪ್ ಮೀಟಿಂಗ್ ನಡೀತಿದೆ. ಹೇಳಿ, ನೀನು ಕಟ್ ಮಾಡ್ಬಿಡು ಜಾಯಿನ್ ಕೊಡ್ಬೇಡ ಹೇಳಿ. ಅಯ್ಯೋ, ನಾನು ಕಟ್ ಮಾಡ್ಬಿಡ್ತೀನಪ್ಪ. ಬೇಡ
ನಾವಿಬ್ರು ಕಟ್ ಮಾಡ್ಬಿಟ್ಟಿವಿ. ಕಿರಣ್ ಎಲ್ಲಿ ನಿನ್ ಮುಖ ತೋರ್ಸ. ಬೆಳ್ಳುಳ್ಳಿ ಕಾಣಿಸ್ತಾ ಇದ್ದಲ್ಲ, ಮುಖ ತೋರ್ಸ. ಕ್ಯಾಮ್ರಾ ಕಾಣಿದ ತಕ್ಷಣ ಮುಖ. ನಾವು ನಮ್ಮ ಮನೆ ಹತ್ರ ಬಂದ್ವಿ ಗಾಯ್ಸ್. ಆ್ಯಂಡ್ ನೋಡಿ, ನಾವು ಎಂಟ್ರ್ ಆಗಕ್ಕೆ ಮುಂಚೆನೇ ನಮ್ಮ ನಾಯಿಗಳೆಲ್ಲ ರೆಡಿ ಆಗ್ಬಿಟ್ಟವೆ ನಮ್ದು ವೆಲ್ಕಮ್ ಮಾಡೋಕ್ಕೆ. ಫಸ್ಟ್ ಯಾರು ಹೋಗೋದಾ? ಜಮ್ಮಿ 3 ದಿನದಿಂದ ಇರೇ. ಜಮ್ಮಿ ಬಟ್ಟೆನೆಲ್ಲ ಗಲೀಜು ಮಾಡೋದಾಯ್ತು ನಿಂದು. ಸ್ಟಾಪೇ ಮಾಡ್ತಾ ಇಲ್ಲ ಗೈಸ್. ನಡಿ ಒಳಗಡೆ, ನಡಿ ಒಳಗಡೆ, ನಡಿ ಒಳಗಡೆ, ನಡಿ ಒಳಗಡೆ, ನಡಿ 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 ನಡಿ. ಜಾಯ್ಫುಲ್ ಮೂಮೆಂಟ್ಸಾ? ಓಕೆ ಗುಂಡಾ. ಲೇ ಎಲ್ಲ ಗಲೀಜು ಮಾಡ್ಬಿಟ್ಟೆ. ಇವನು ಇವಾಗ ಬಂದ. ಇವ್ನ ಮುಖದ ಮೇಲೆ ಕಣ್ಣ ಹತ್ರ ಒಂದು ಏಣಿತ್ತು ಗೈಸ್, ಅದನ್ನ ತೆಗೆದು ಬಿಸಾಕೋದಕ್ಕೆ ಹೆಂಗಾಗ್ಬಿಟ್ಟು ನೋಡಿ. ಜುಮ್ಮೆ ಬಾಯಿಲೆ, ಈ ಕಡೆ ಬಾ. ಕಣ್ಣು ನೋಡಿ ಎಷ್ಟು ಕೆಂಪು ಆಗ್ಬಿಟ್ಟಿದೆ, ತಾನೇ ತುಂಬ್ಕೊಂಡೈತೆ. ಇವನು ಕ್ಲೀನ್ ಮಾಡ್ಬೇಕು ಇವಾಗ. ಐಟಮ್ಗಳನ್ನ ಫಸ್ಟ್ ಮನೆಗೆ ಇಕ್ಬೇಕು. ಗಾಯ್ಸ್, ನಾನು 3 ದಿನದ ಹಿಂದೆ ಇದೇ ಜಾಗದಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಫ್ಯಾಮಿಲಿ ಟ್ರಿಪ್ ವ್ಲಾಗ್ ಅಂತ. ಆ್ಯಂಡ್ ಇವತ್ತು ಅದೇ ವ್ಲಾಗ್ನ ಎಂಡ್ ಟೈಮ್ ಬಂದಿದೆ. ಯಾರಾದರೂ ಆ ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ, ಸೊ ದಟ್ ನನಗೆ ನಮ್ಮ ರಿಟರ್ನಿಂಗ್ ವ್ಯೂವರ್ಸ್, ರೆಗ್ಯುಲರ್ ವ್ಯೂವರ್ಸ್ ಯಾರು ಅಂತ ಗೊತ್ತಾಗುತ್ತೆ. ಅಷ್ಟೇ, ಮನೆಗೆ ರೀಚ್ ಆದ್ವಿ ಗೈಸ್. ಈ ಕಡೆ ಇದೆ ನಮ್ಮ ಬ್ಯಾಗೇಜ್ಗಳು. ಮನೆಯೆಲ್ಲ ಹುಡುಕೋದು ಇಷ್ಟೇ. ಇವಾಗ ಕಾಟನ್ ಸಿಕ್ಕಿರೋದು, ಇದನ್ನೇ ಬಳಸಿ ಟಾಮಿಸು ಜುಮ್ಮೆಗೆ ಏನಾದ್ರು ಮಾಡಬೇಕು. ಜುಮ್ಮೆ ಅವತ್ತು ಹಾಕಿರೋ ಬೆಡ್ಡು ಹಂಗೆ ಇದೆ. 3 ದಿವಸ ನೋಡಿ ಎಷ್ಟು ಧೂಳು ಆಗಿದೆ. ಹೇಳಿದ್ನಲ್ಲ ಅವತ್ತು, ಆಗೋಗಿದೆ ಆಲ್ರೆಡಿ ಗಲೀಜು. ಬೈಲ್ ಜುಮ್ಮೆ ಬೈಲ್ ನಿಮಿಷ. ಬೈಲ್ ಜುಮ್ಮೆ ಇದೆ. ಟ್ರೀಟ್ ಮಾಡಿ ಬ್ಲಡ್ ಇನ್ನು ಸ್ವಲ್ಪ ಬರ್ತೈತೆ, ಲೋಟ್ ಆಗ್ತಿದೆ, ಸ್ವಲ್ಪ ಕಮ್ಮಿ ಆಗಿದೆ. ಕಾಟನ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕವರ್ ಪ್ಯಾಚ್ ಮಾಡಿದ್ದೀನಿ. ಯಾಕಂಡಿರೋ ಪ್ಯಾಂಟ್ ಇದೆಯಲ್ಲ, ಇದು ಕಲರ್ ಒಂಚೂರು ರೆಡ್ ಟಚ್ ಆಗ್ಬಿಟ್ರೆ ಇದ್ರ ಕಲರೇ ಹೊಲ್ಟೋಗ್ಬಿಡುತ್ತೆ. ಅಂದರೆ ಅದು ಕಲರ್ ಕ್ಲಾರಿಟಿ ಇರೋಲ್ಲ. ಸೊ ಜುಮ್ಮಿದ ಕಡೆ ಎಲ್ಲ ರಿಪೇರಿ ಆಯಿತು. ಇವಾಗ ಫ್ಯಾಮ್ಲಿ ಜೊತೆ ಒಂದು ಚಿಕ್ಕ ಮೀಟಿಂಗ್ ಇದೆ, ಫ್ಯಾಮಿಲಿ ಮೀಟಿಂಗು, ಅದನ್ನು ಮುಗಿಸ್ಕೋಬೇಕು. ಸೊ ಸಾಕನ್ಸುತ್ತೆ ಇವತ್ತಿನ ಬ್ಲಾಗ್ ಇಷ್ಟಿಗೆ ಇರಲಿ. 1 ನಿಮಿಷ ಓಕೆ. ಸೊ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್. ಲೈಕು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಂದು ಶೇರ್ ಮಾಡುವಂಥ ಕಂಟೆಂಟ್ ಏನಲ್ಲ ಅಂತ ನನಗೂ ಗೊತ್ತು. ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ನಾನು ಅಷ್ಟೇ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತಿಗೆ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಹಾಯ್ ವರ್ಷಿ, ನೀನು ಎಷ್ಟು ಗಂಟೆ ವರ್ಷಿ ಟೈಮ್ ಹೇಳಿದ್ ನೀನು? ವರ್ಷಿ ಅಳಬೇಡಪ್ಪ ವರ್ಷಿತ, ಪರವಾಗಿಲ್ಲ. ಕಣ್ಣಲ್ಲಿ ನೀರು ಬರ್ತೈತೆ, ತಡ್ಕೋ ಸ್ವಲ್ಪ, ಪರವಾಗಿಲ್ಲ. ರಷ್ಯಾಗೆ ಅಲ್ಲ? ರಷ್ಯಾಗೆ ಹೋಗಿದ್ದೆ ಅಂತ ಬೇಜಾರ ವರ್ಷಿ? ಕಮಾನ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. YouTube ಚಾನಲ್ಗೆ ಆಲ್ ದಿ ಬೆಸ್ಟ್. ಇಷ್ಟು ಜನ ಪ್ರಮೋಷನ್ ಮಾಡಿದ್ದೀವಿ. $1 ಕೊಡ್ಲಾ?